ಹಲೋ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MSN ಕನ್ನಡತಿ. ಇವತ್ತಿನ ವ್ಲಾಗಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸ ಎಲ್ಲದನ್ನೂ ವಿಡಿಯೋ ಮಾಡಿದ್ದೀನಿ. ಸೊ ಲಾಸ್ಟ್ ತನಕ ಈ ವಿಡಿಯೋ ನೋಡಿ. ಬೆಂಗಳೂರಿಂದ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಇದೆ. ದೊಡ್ಡಬಳ್ಳಾಪುರ ಹತ್ರ ಇದೆ. ಕಾರ್ ಅಥವಾ ಓನ್ ವೆಹಿಕಲ್ ಆದರೆ ಹೋಗ್ಬೋದು, ಇಲ್ಲಾಂದರೆ ಬಸ್ಸಲ್ಲಿ ಹೋಗಿ ದೊಡ್ಡಬಳ್ಳಾಪುರಕ್ಕೆ ಇಳ್ಕೊಂಡು ಅಲ್ಲಿಂದ ಬೇರೆ ವೆಹಿಕಲ್ ಇರುತ್ತೆ, ಸೊ ಅಲ್ಲಿಂದ ಹೋಗ್ಬೋದು. ಆದಿ ಸುಬ್ರಹ್ಮಣ್ಯ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆಯಲ್ಲಿ, ಅಂತ್ಯ ಸುಬ್ರಹ್ಮಣ್ಯ ಇರೋದು ತುಮಕೂರು ಪಾವಗಡ ಕಡೆ. ಸೊ ಈ ಮಧ್ಯ ಸುಬ್ರಹ್ಮಣ್ಯ ಇರೋದು ಈ ಘಾಟಿ ಸುಬ್ರಹ್ಮಣ್ಯದಲ್ಲಿ. ಇದಕ್ಕೆ ಒಂದು ಅದರೇ ಆದ ಹಿಸ್ಟ್ರಿ ಅಥವಾ ಒಂದು ಕತೆ ಇದೆ. ಏನು ಅಂದರೆ, ಸಂಡೂರ ರಾಜನಿಗೆ ಕನಸಿಗೆ ಬಂದುಬಿಟ್ಟು ದೇವ್ರು ನಾನು ಇಲ್ಲಿ ನೆಲೆಸಿದ್ದೀನಿ ಅಂತ ಹೇಳ್ತಾನೆ. ಸೊ ಅವನು ರಾಜ ತನ್ನ ಸೈನಿಕನ ಜೊತೆ ಬಂದು ಈ ಸ್ಥಳದಲ್ಲಿ ಇರುವ ದೇವರನ್ನು ತಾನೇ ನೋಡಿ ಈ ದೇವಸ್ಥಾನ ಕಟ್ಕೊಟ್ರು ಅಂತ ಕತೆ ಇದೆ. ಸೊ ಇಲ್ಲಿ ಸರ್ಪದೋಷ ಇರೋರೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ವರ್ಷಕ್ಕೊಂದ್ಸತಿ ಬ್ರಹ್ಮರಥೋತ್ಸವ ಆಗ್ತದೆ. ಪುಷ್ಯ ಶುದ್ಧ ಷಷ್ಠಿ ದಿವಸ ತುಂಬ ಜೋರಾಗಿರುತ್ತೆ. ಮತ್ತು ಇಲ್ಲಿ ನರಸಿಂಹ ಜಯಂತಿನೂ ಆಚರಿಸ್ತಾರೆ. ಇದರಲ್ಲೊಂದು ವಿಶೇಷತೆ ಏನು ಅಂತ ಅಂದರೆ, 2 ದೇವರಿದೆ. ಲಕ್ಷ್ಮೀ ನರಸಿಂಹ ಪಶ್ಚಿಮಕ್ಕಿದ್ದರೆ ಪೂರ್ವಕ್ಕೆ ಸುಬ್ರಹ್ಮಣ್ಯ ದೇವರಿದ್ದಾರೆ. ಸೊ ಅಲ್ಲೊಂದು ಕನ್ನಡಿ ಕೊಟ್ಟಿದ್ದಾರೆ, ವಿಗ್ರಹಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು. ನಾನಿಲ್ಲಿ ವಿಗ್ರಹನ ಕ್ಯಾಪ್ಚರ್ ಮಾಡಿಲ್ಲ, ಒಳಗಡೆ ಫೋಟೋಗ್ರಫಿ ಅಲೋಡಿಲ್ಲ. ಸೊ ಇದು ಘಾಟಿ ಸುಬ್ರಹ್ಮಣ್ಯ ಎಂಟ್ರ್ ಆದ ತಕ್ಷಣ ನಮ್ಮ ಅಂಗಡಿಗಳೆಲ್ಲ ಬರುತ್ತೆ. ನಾವು ಲೆಫ್ಟ್ ಸೈಡಿಗೆ ಹೋದರೆ ಈ ಥರ ಸುಮಾರು ನಾಗರ ಕಲ್ಲುಗಳಿದ್ದಾವೆ. ನಾವು ಯೂಶಲಾಗಿ ಇಲ್ಲೇ ನಾವು ಪೂಜೆ ಮಾಡಿಬಿಡ್ತೀವಿ, ಯಾಕೆಂದರೆ ಒಳಗಡೆ ನಮ್ಗೆ ಬರೀ ದರ್ಶನ ಅಷ್ಟೇ ಸಿಗೋದು. ಸೊ ಈ ಕಲ್ಲುಗಳಿಗೆ ನಾವು ಅಭಿಷೇಕ ಮಾಡಿ ನೈವೇದ್ಯ ಇಟ್ಬಿಟ್ಟು ಹಾಲಿನ ಅಭಿಷೇಕ, ನೀವೇನೇನು ಅಭಿಷೇಕ ಎಲ್ಲ ಮಾಡ್ತಿರೋ ಮಾಡಿ, ಹೂವಿನ ಅಲಂಕಾರ ಮಾಡಿ, ಸೀರೆ ಬಟ್ಟೆ ಎಲ್ಲ ಇಟ್ಟು ಈ ಥರ ಹಸಿ ದಾರ ಕಟ್ಬಿಟ್ಟು ಗೆಜ್ಜೆ ವಸ್ತ್ರ ಹಾಕಿಬಿಟ್ಟು ಆ ಪ್ರಸಾದನ ಅಲ್ಲಿ ಬಂದಿರೋ ಜನಗಳಿಗೆಲ್ಲ ಹಂಚ್ತೀವಿ. ಇದು ನಾವು ವರ್ಷ ಇದೇ ಥರ ಮಾಡೋದೊಂದು ಸಂಪ್ರದಾಯ ನಮಗೆ. ಇನ್ನು ಘಾಟಿ ಸುಬ್ರಹ್ಮಣ್ಯದಲ್ಲಿ ಸುಬ್ರಹ್ಮಣ್ಯ ಅಂದರೆ ಯಾರು? ಶಿವ ಪಾರ್ವತಿಯ ಹಿರಿಯ ಮಗ. ಸೊ ಸುಬ್ರಹ್ಮಣ್ಯನು ಹಾವುಗಳ ಅಧಿಪತಿ ಅಂತ ಹೇಳ್ತಾರೆ. ಇದು ಸ್ವಯಂ ಹುಟ್ಟಿದ ವಿಗ್ರಹಗಳು ಅಂತ ಹೇಳ್ತಾರೆ ಈ ಸುಬ್ರಹ್ಮಣ್ಯ ದೇವರದು. ಇಲ್ಲಿನ ಮೇನ್ ವಿಶೇಷತೆ ಏನು ಅಂತಂದರೆ, ಸುಬ್ರಹ್ಮಣ್ಯ ದೇವರು ನರಸಿಂಹನ ಸಾಂಗತ್ಯ. ಸೊ ಇಲ್ಲಿ 2 ವಿಗ್ರಹ ಇರುತ್ತೆ, ಅದು ಭೂಮಿಲೇ ಹೊರಹೊಮ್ಮಿತು ಅಂತ ಹೇಳ್ತಾರೆ. ಇದು ಆಲ್ಮೋಸ್ಟ್ 600 ವರ್ಷ ಹಳೆಯ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ. ಇದು ನೋಡಿ, ನಾವು ಪೂಜೆ ಎಲ್ಲ ಮಾಡಿ ಹಣ್ಕಾಯಿ ಇಟ್ಬಿಟ್ಟು ಪ್ರಸಾದ ಮಾಡಿ ಮಂಗಳಾರತಿ ಮಾಡ್ತಾ ಇರೋದು. ಇದು ನಮ್ಮ ಅತ್ತೆಯವರ ಅಕ್ಕ ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ. ಸ್ವಲ್ಪ ಪೂಜೆ ಮಾಡುವಾಗ ಕೋತಿಗಳ ಕಾಟ ಇರುತ್ತೆ, ಅದನ್ನೊಂದು ಸ್ವಲ್ಪ ಓಡಿಸ್ಕೊಂಡು ಮಾಡಿದ್ರೆ ನೀವು ನೆಮ್ಮದಿಯಿಂದ ಪೂಜೆ ಮಾಡ್ಬೋದು. ನೋಡಿ, ಎಲ್ಲ ಕೋಲ್ ಇಟ್ಕೊಂಡಿದ್ದಾರೆ ಕೋತಿ ಓಡಿಸೋಕ್ಕೆ. ಸೊ ಇಲ್ಲಿ ತಂಬಿಟ್ಟು ಹಣ್ಣಿಂದು ಫ್ರೂಟ್ ಸಾಲೆಡು ಎಲ್ಲ ಮಾಡ್ಕೊಂಡಿದ್ವಿ, ಅದನ್ನು ಹಾಗೆ ಬೇರೆಯವ್ರಿಗೆಲ್ಲ ಹಂಚಿದ್ವಿ, ಕಾಯಿ ಹೊಡೆದ್ಬಿಟ್ಟು. ಸೊ ಇಲ್ಲಿ ಹಣ್ಕಾಯಿ ಮಾಡಿ ಬೇರೆ ನೈವೇದ್ಯಗಳನ್ನೆಲ್ಲ ಹಚ್ಚಿ ಮಂಗಳಾರತಿ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ, ಇದು ಕೋಸಂಬರಿ ನೈವೇದ್ಯ ಇತ್ತು. ಇನ್ನು ಹಾಗೆ ಕಡಲೆ, ಇನ್ನೊಬ್ಬರು ಹೇಳ್ತಾರೆ ನಾಗನಿಗೆ ಕಡಲೆಬೇಳೆ ನೆನೆಸ್ಬಿಟ್ಟು ಉಪ್ಪು ಹಾಕ್ತಾನೆ, ಅದನ್ನು ಹೀಗೆ ನೈವೇದ್ಯ ಥರ ಬಡಿಸ್ತಾರೆ. ಇದು ಪಂಚಾರತಿ ಮಾಡ್ತಾಯಿದ್ದಾರೆ. ಸೊ ಆರತಿ ಮಾಡಿಬಿಟ್ಟು ಎಲ್ಲರಿಗೂ ಇಲ್ಲಿ ಯೂಶಲಾಗಿ ನಾಗಕಲ್ಲ ಮೇಲೆ ಹಾಲು ಹಾಕ್ತಾರೆ. ಇದು ದೇವಸ್ಥಾನದ ಎಂಟ್ರೆನ್ಸು. ಸುತ್ತಮುತ್ತ ಫುಲ್ಲು ಅಂಗಡಿಗಳೆಲ್ಲ ಹಾಕಿರ್ತಾರೆ, ತರಕಾರಿ ಕಾಯಿ. ಅಲ್ಲಿ ಸುತ್ತಮುತ್ತ ರೈತರು ಏನು ಬೆಳೆದಿರ್ತಾರೋ ತಂದು ಇಲ್ಲಿ ಮಾರಾಟ ಮಾಡ್ತಾರೆ. ಇದು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಎಂಟ್ರೆನ್ಸ್. ಹಣ್ಕಾಯಿ ಎಲ್ಲ ಇಲ್ಲೇ ತೊಗೋಬೋದು. ಇದು ಘಾಟಿ ಸುಬ್ರಹ್ಮಣ್ಯದ ಮೇನ್ ದೇವ್ರದ್ದು ಗೋಪುರ, ದೇವಸ್ಥಾನದ ಎಂಟ್ರೆನ್ಸ್ ಇದು. ಅಲ್ಲಿ ಮುಂದೆ ಒಂದು ನಾಗರದ ವಿಗ್ರಹ ಇದೆ, ಸುತ್ತಮುತ್ತ ಅಂಗಡಿಗಳಿದೆ. ಇಲ್ಲಿ ನೋಡಿ, ನಾಗರ ವಿಗ್ರಹ ಇದೆ ದೊಡ್ಡದಾಗಿ. ಎಂಟ್ರೆನ್ಸ್ ಒಳಗಡೆಯಿಂದ ಫೋಟೋಗ್ರಫಿ ಅಲೋಡಿಲ್ಲ, ಸೊ ನಾನು ಒಳಗಡೆ ಕ್ಯಾಪ್ಚರ್ ಮಾಡಿಲ್ಲ. ಇಲ್ಲಿ ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡಾಗ ಫೋಟೋಸ್ ಎಲ್ಲ ವೀಡಿಯೋಸ್ ಇದೆ ಅಷ್ಟೇ, ಎಲ್ಲರೂ ಫ್ಯಾಮಿಲಿಯಲ್ಲಿ ಕೂತ್ಕೊಂಡಿರುವಾಗ. ಸಂಜೆ ಆಗಿದ್ದರಿಂದ ದರ್ಶನ ಬೇಗ ಆಯಿತು. ಸೊ ಸ್ವಲ್ಪ ಇಲ್ಲಿ ನವಗ್ರಹ ಕೂಡ ಇದೆ. ಸೊ ಈ ದೇವಸ್ಥಾನ ಒಂದು ಸುತ್ತು ಹೊಡೆದ್ಬಿಟ್ಟು ತೀರ್ಥ ಪ್ರಸಾದ ತಗೊಂಡು ಇದು ಆಚೆ ಎಂಟ್ರೆನ್ಸ್. ದೇವಸ್ಥಾನದಿಂದ ಹೊರಗಡೆ ಬಂದರೆ ಈ ಥರ ಜಾಗ ಇದೆ, ಇದೆ ಬೋರ್ಡ್ ಹಾಕಿದ್ದಾರೆ ಅಂತ. ಸೊ ಇಲ್ಲಿ ಊಟನೂ ಕೊಡ್ತಾರೆ. ಶನೀಶ್ವರ ಟೆಂಪಲ್ ಇದೆ. ಸಂಜೆ ನಾವು ಬಾಗಿಲು ಹಾಕಿದ್ದು ಹೋಗೋ ಟೈಮಲ್ಲಿ ಇಲ್ಲಿಂದ ಹಾಗೆ ನಿಂತ್ಬಿಟ್ಟು ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಇದು ಶನೇಶ್ವರ ದೇವರು, ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ. ಸೊ ಅಲ್ಲಿಂದ ನಮ್ಮ ನಾದಿನಿ ಮನೆಗೆ ಬಂದುಬಿಟ್ಟು ಲೈಟೋ ಕಾಫಿ ಟೀ ತಿಂದು ವಾಪಸ್ ಮನೆಗೆ ಹೊರಟ್ವಿ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತು ಕಮೆಂಟ್ ಮಾಡಿ ಇನ್ಯಾವ ಥರ ವೀಡಿಯೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸುಬ್ರಹ್ಮಣ್ಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ವಿಡಿಯೋ ಮುಗಿಸ್ತೀನಿ. ಧನ್ಯವಾದಗಳು.